ನಾಳೆ ಮಾದರ ಚೆನ್ನಯ್ಯನವರ ಜಯಂತಿ. ಮಾದಿಗ ಮಹಾಸಭಾ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾ ಘಟಕದಿಂದ ಶಿವಶರಣ ಮಾದರ ಚೆನ್ನಯ್ಯನವರ 956ನೇ ಜಯಂತಿ ಹಾಗೂ ಒಳ ಮೀಸಲಾತಿ ಮುನ್ನೋಟ ಒಂದು ದಿನದ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ನಾಳೆ ಡಿಸೆಂಬರ್ 21ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಮಾದಿಗ ದಂಡೋರ ಸಮಿತಿ ರಾಜ್ಯಾಧ್ಯಕ್ಷ ಫರ್ನಾಂಡಿಸ್ ಹಿಪ್ಪಳಗಾಂವ್ ತಿಳಿಸಿದರು. ಹುಮ್ನಾಬಾದ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬುಧವಾರ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ತಾಲೂಕಿನ ಮಾಣಿಕ್ ನಗರದ ಮಾಣಿಕ್ ಸೌಧದಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮಾದಿಗ ಸಮಾಜದ ಹಿರಿಯರು ಗಣ್ಯರು ಆದ ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ, ಮಾಜಿ ಕೇಂದ್ರ ಮಂತ್ರಿ ಎ. ನಾರಾಯಣಸ್ವಾಮಿ, ಸಾಮರಸ್ಯ ವೇದಿಕೆಯ ವಾದಿರಾಜ ಶಾಸಕ ಡಾ. ಸಿದ್ದಲಿಂಗಪ್ಪ ಪಾಟೀಲ್ ಸೇರಿ ಅನೇಕರು ಪಾಲ್ಗೊಳ್ಳಲಿದ್ದಾರೆ. ಹೀಗಾಗಿ ಬೀದರ್ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿರುವ ಮಾದಿಗ ಸಮಾಜ ಬಂಧುಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಮಾದಿಗ ಮಹಾಸಭಾ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ರವಿ ನಿಂಜಾಪುರೆ ಹಾಗೂ ಡಿಎಂಎಂಎಸ್ ಜಿಲ್ಲಾಧ್ಯಕ್ಷ ಪರಮೇಶ್ವರ ಕಾಳಮಂದರಗಿ ಕೂಡ ಮಾತನಾಡಿದರು. ಮಾದಿಗ ಮಹಾಸಭಾ ಕ್ಷೇಮಾಭಿವೃದ್ಧಿ ಸಂಘ ಕರ್ನಾಟಕ ವತಿಯಿಂದ ರಾಜ್ಯ ಮಟ್ಟದ ಒಂದಿನ ಕಾರ್ಯಾಗಾರವನ್ನು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಮಾಣಿಕ್ ನಗರದಲ್ಲಿ ಕಾರ್ಯಕ್ರಮದ ಉದ್ದೇಶ ಅಂದರೆ ಶಿವಶರಣ ಶ್ರೀ ಮಾದರ ಚೆನ್ನಯ್ಯವರ ಜಯಂತಿ ಉತ್ಸವ ಜೊತೆಗೆ ಮತ ಬ್ಯಾಂಕ್ ರಾಜಕಾರಣಕ್ಕೆ ವರ್ಗೀಕರಣ ಬಗೆಯಾಯ್ತು ಅಂತೇಳಿ ಒಳ ಮೀಸಲಾತಿ ಮುನ್ನೋಟ ಒಂದು ದಿನದ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಹಾಗೂ ಹಾಲಿ ಸಂಸದರಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಸಾಹೇಬರು ಕೂಡ ಆಗಮಿಸ್ತಿದ್ದಾರೆ. ಅದೇ ರೀತಿ ಭಾರತ ಸರ್ಕಾರದ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಸಮಾಜ ಹಿರಿಯರಾಗಿರ್ತಕ್ಕಂಥ ಎ. ನಾರಾಯಣಸ್ವಾಮಿ ಕೂಡ ಬರ್ತಾರೆ. ಇನ್ನೊಂದು ಈ ಕಾರ್ಯಕ್ರಮದ ರಾಜ್ಯ ಮಟ್ಟದ ಒಂದಿನ ವಿಶೇಷ ಸಂಕಿರಣ ಕಾರ್ಯಕ್ರಮಕ್ಕೆ ಹುಮ್ನಾಬಾದ್ ಕ್ಷೇತ್ರದಲ್ಲಿ ಬರ್ತಕ್ಕಂಥ 6 ಜಿಲ್ಲಾ ಪಂಚಾಯತ್ ಕ್ಷೇತ್ರದಿಂದ ಪ್ರತಿ ಗ್ರಾಮದಿಂದ ಮಾದಿಗ ಸಮಾಜದ ಬುದ್ಧಿಜೀವಿಗಳು, ಮಹಿಳೆಯರು, ಯುವಕರು, ವಿಶೇಷವಾಗಿ ಹೋರಾಟಗಾರರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು. ಕಾರ್ಯಕ್ರಮ ಬೆಳಗ್ಗೆ 11ವರೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ. ತದನಂತರ ಅಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಆದ್ದರಿಂದ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಕಾರ್ಯಕ್ರಮ ಮಾಡ್ತಿದ್ದೀವಿ. ಅದಕ್ಕೆ BJP ಪಕ್ಷದಲ್ಲಿರ್ತಕ್ಕಂಥ ಮಾದಿಗರ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಹಾಳು ಮಾಡಿದ್ದೇ ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ಒಳ ಮೀಸಲಾತಿ ಕುರಿತು ನಾವು ಸರ್ಕಾರ ವಿರುದ್ಧ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಯಾರಿಗೆ ಒಳ ಮೀಸಲಾತಿ ಬೇಕು, ನಾವು ಸಮಾಜ ಹುಟ್ಟಿದೆ ಅಂತಕ್ಕಂಥ ಮಾದಿಗರು ತಾವು ದಯವಿಟ್ಟು ಕಾರ್ಯಕ್ರಮ ಬರಬೇಕಂತೇಳಿ ಮುಕ್ತವಾಗಿ ಮಾತನಾಡೋದ್ರ ಮುಖಾಂತರ ಆಹ್ವಾನ ಮಾಡ್ತೀವಿ ಸರ್. ಬರ್ತಾರೆ ಸರ್, ಸ್ವಾಚ್ಛರಿಂದ ರಾಜಕೀಯದಾಗ ಯಾರು ಬರಲ್ಲ, ಆದರೆ ಕಾಮನ್ ಪೀಪಲ್ ಮಾದಿಗರು ಇರ್ತಕ್ಕಂಥ ಭಾಗಿಯಾಗ್ತಾರೆ ಸರ್. ಸರ್ ಇದು ಸರ್ ಎಷ್ಟು ಜನ ಸೇರ್ಬೋದು ಸರ್? ಒಂದು 5,000 ನಿರೀಕ್ಷೆ ಇದೆ ಸರ್. 5,000 ಸೇರಿದೆ ಅಂತೆ. ಬಟ್ 2 ಜನ ಕೂಡ ಸರ್ ಮೂವಿಂಗ್ ಆಗ್ತಾ ಇರ್ತಾರೆ. 1,000 ಕೂಡ್ತಾರೆ, ಹೊರಗೆ ಹೋಗ್ತಾರೆ, ಊಟಕ್ಕೆ ಬರ್ತಾರೆ. ನಾವು ಈಗ ಸೇರ್ತೀವಿ ಒಂದು 5,000, ಒಂದು 2,000 3,000 ಒಳಗೆ ಬರ್ಬೋದು ಸರ್. ಮಾದಿಗರು ಯಾರಿದ್ರಿ ದಯವಿಟ್ಟು ಅಂತ ಹೇಳ್ತೀವಿ. ಯಾಕೆ ಕಾಂಗ್ರೆಸ್ ಪಕ್ಷದಾಗ ಇದ್ದಂಥವ್ರು ಮಾತಾಡೋಕ್ಕಾಗಲ್ಲ. ಯಾವುದೇ ಪಕ್ಷದಲ್ಲಿರ್ತಕ್ಕಂಥ ಆಡಳಿತಗಳು ಸರ್ಕಾರ ಇರುತ್ತೆ, ಮಾತಾಡೋಕ್ಕಾಗಲ್ಲ. ಹಾಗಾಗಿ ವಿರೋಧ ಪಕ್ಷ ನಾಯಕರೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೀವಲ್ಲ, ನೀವು ಕೂಡ ಸಮಾಜ ವಿಭಾಗದ ನಾವು ದಯವಿಟ್ಟು ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಬರೋಂಥೇಳಿ ಅಪೀಲ್ ಮಾಡ್ತಾ ಇದ್ದೀವಿ ಸರ್. ಯಾರಿಗಂತ ಹೇಳಿದ್ರೆ ಸರ್ ಮುಕ್ತವಾಗಿ ಅದಕ್ಕೆ ಪ್ರೆಸ್ ಬಿಟ್ಟು ಕದ್ದೀವಿ, ಎಲ್ಲರಿಗೂ ಬರೋದು ಅಪೀಲ್ ಮಾಡೋಕ್ಕೆ. ಇಂಡಿವಿಜುವಲ್ ಎಲ್ಲರೂ ಹೆಸರು ಹೇಳೋಕ್ಕಾಗಲ್ಲ ಸರ್. ಹೇಳೋಕೋತ ಕೂತ್ರೆ ಒಂದು 2 ತಾಸು ಆಗ್ತದೆ. ಇಲ್ಲ, ಇನ್ವಿಟೇಷನ್ ಮಾಡಿವಿ ಸರ್. ಗಣ್ಯ ವ್ಯಕ್ತಿಗಳು ಕೂಡ ಮಾಡಿ ಸರ್. ಬಟ್ ಆ ಪೀಪಲಿಗೆಲ್ಲ ತಮ್ಮ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ ಸರ್. ಗಣ್ಯ ವ್ಯಕ್ತಿ ಅಂದರೆ ಯಾರಿಗೆ ಕೊಡೋದು? ಈಗ ಸಮಾಜದಾಗ ಇರ್ತಕ್ಕಂಥ ಯಾರೋ ಗಣ್ಯ ವ್ಯಕ್ತಿಗಳು, ZP ಮಾಜಿ ಮೆಂಬರು, ಇದ್ದಿರೋರು, TP, ZP, ಮುನ್ಸಿಪಾಲ್ಟಿ, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ. ಎಲ್ಲರೂ ಅಧಿಕಾರಿಗಳು ಕೂಡ ಇನ್ವೈಟ್ ಮಾಡ್ತಾ ಇದ್ದೀವಿ, ಸಮಾಜ ಅಧಿಕಾರಿಗಳು. ವಿದ್ಯಾವಂತರು ಹಾಗೆ ಗುರು ಹಿರಿಯರು ಎಲ್ಲ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರೆಲ್ಲ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದಕ್ಕಾಗಿ ಇನ್ನೂ ಕೆಲವರಿಗೆ ಯಾರ್ಯಾರಿಗೆ ಈ ನಾವು ಬಂದು ಅವ್ರು ಅಟೆಂಡ್ಸ್ ಆಗಿಲ್ಲ ಅಂಥವ್ರಿಗೆ ಈ ಪ್ರೆಸ್ ಮೂಲಕ ಅವ್ರಿಗೆ ವಿನಂತಿ ಮಾಡ್ತೀನಿ, ಹೆಚ್ಚಿನ ರೀತಿ ಜನರು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ನಿಮ್ಮ ಮಾಧ್ಯಮ ಮೂಲಕ ನಾನು ತಿಳಿಸ್ತೀನಿ. ನಾಳೆ ನಮ್ಮ ಮಾಣಿಕ್ ನಗರ ಮಾಣಿಕೇಶ್ವರದಲ್ಲಿ ಶ್ರೀ ಶ್ರೇಷ್ಠ
ಶರಣ ಮಾದಾರ್ಚನೆಯವರ ಸ್ವಾಮೀಜಿಯವರ ಜಯಂತಿ ಮತ್ತು ಒಳ ಮೀಸಲಾತಿ ಅನ್ನುವಂತಹ ಏನು ವಿಚಾರ ಅದು ಮತ ಬ್ಯಾಂಕ್ ರಾಜಕಾರಣಕ್ಕೆ ಬೆಲೆ ಐತೆ ಅನ್ನುವಂಥ ವಿಚಾರ ಇಟ್ಕೊಂಡು ಒಂದು ದಿವಸದ ಒಂದು ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಇಟ್ಕೊಂಡು ಅದು ಬೆಳಗ್ಗೆ 11 ಗಂಟೆಯಿಂದ ನಾವು ಸಮಯ ಕೊಟ್ಟಿದ್ದೇವೆ. ಅಲ್ಲಿಗೆ ಪ್ರಮುಖವಾಗಿ ಈ ಕೇಂದ್ರ ಸರ್ಕಾರದ ಮಾಜಿ ಸಚಿವರಾದಂಥ ಎ ನಾರಾಯಣಸ್ವಾಮಿಯವರು, ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾದ ಗೋವಿಂದ ಕಾರಜೋಳ ಸಾಹೇಬರು ಮತ್ತು ಸಾಮರಸ್ಯದ ನಮ್ಮ ವಾದಿರಾಜರು ಕೂಡ ಬರ್ತಾಯಿದ್ದಾರೆ. ಅಷ್ಟೇ ಅಲ್ಲದೆ ಈ ಮಾದಿಗ ಮಹಾಸಭಾ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾದಂಥ ಮುತ್ತಣ್ಣ ಬೇಡರು ಕೂಡ ಬರ್ತಾಯಿದ್ದಾರೆ. ಅವ್ರು ಏನು ವಿಚಾರ ಹೊತ್ಕೊಂಡು ಬರ್ತಾಯಿದ್ದಾರೆ ಅಂದ್ರೆ ಈ ಸಮುದಾಯಕ್ಕೆ ಯಾವ ರೀತಿ ಒಳ ಮೀಸಲಾತಿ ಅನ್ನುವಂಥ ವಿಚಾರ ಇಟ್ಕೊಂಡು ಈ ಕಾಂಗ್ರೆಸ್ ಸರ್ಕಾರ ಮೋಸ ಮಾಡ್ತು ಅಥವಾ ಲಾಭ ಮಾಡ್ತಾ ಅಥವಾ ರಕ್ಷಣೆ ಮಾಡ್ತಾ ಅನ್ನುವಂಥ ವಿಷಯನ ಸಂಪೂರ್ಣವಾಗಿ ನಮ್ಮನ್ನು ತಿಳಿಸ್ಬೇಕು ಅನ್ನುವಂಥ ವಿಚಾರ ಬರ್ತಾರೆ. ಅದೇ ರೀತಿ ಸಂಬಂಧಪಟ್ಟ ಹುಮನಾಬಾದಿನ ಶಾಸಕರು ಶ್ರೀ ಸಿದ್ದಲಿಂಗ ಪಾಟೀಲ್ ಅಧ್ಯಕ್ಷತೆ ವಹಿಸ್ತಿದ್ದಾರೆ, ಅವರು ಕೂಡ ಭಾಗಿಯಾಗ್ತಾರೆ. ಅಷ್ಟೇ ಅಲ್ಲದೆ ಬೀದರ್ ಜಿಲ್ಲೆಯ ನಮ್ಮ ಬೀದರ್ ಸೌಧನ ಶಾಸಕರಾದಂಥ ಶ್ರೀ ಶೈಲೇಂದ್ರ ಬೆಂದಾಳಿಯವರು, ಗುಲ್ಬರ್ಗ ಶಾಸಕರಾದಂಥ ಬಸವರಾಜ ಮತ್ತಿಮೂಡವರು ಮತ್ತು ಶರಣು ಸಲಗಾರ್ ಅವರು, ಈ ಎಲ್ಲ ಪಕ್ಷದ ಪ್ರಮುಖರು ಮತ್ತು ಬೀದರ್ ಹುಮನಾಬಾದಿನ ಯುವ ಉದ್ಯಮಿಗಳಾದಂಥ ಸಂತೋಷ್ ಪಾಟೀಲ್ ಅವರು. ನಾ ಇಲ್ಲಿ ಮುಖ್ಯವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಹೌದು ಕಾಂಗ್ರೆಸ್ BJP ಬೆಂಬಲಿತ ಒಂದು ಸಭೆ ನಾವು ಆರ್ಗನೈಸರ್ ಇದ್ದರು ಕೂಡ ಅವ್ರು ಕಾಂಗ್ರೆಸ್ ಪಕ್ಷದಲ್ಲಿರಲಿ JDS ಇರಲಿ, ಬಟ್ ಒಂದು ಮಾದಿಗ ಒಂದು ಸಮುದಾಯದ ಒಂದು ವಿಚಾರ ಇಟ್ಕೊಂಡು ಇವರು ಏಳಿಗೆ ವಿಚಾರ ಇಟ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಅವ್ರು ಕಾಂಗ್ರೆಸ್ನಲ್ಲಿ ಇರಲಿ, BJPನಲ್ಲಿ ಇರಲಿ, JDS ಇರಲಿ, ಎಲ್ಲರಿಗೂ ಕೂಡ ಆಹ್ವಾನ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನು ಬೆಂಗಳೂರಿನ ಪ್ರಮುಖರು ಬಂದು ಆ ವಿಚಾರವನ್ನು ನಮ್ಗೆ ಹೊತ್ಕೊಂಡು ಬಂದರೆ ಆ ವಿಚಾರವನ್ನು ತಿಳಿಸ್ಲಿಕ್ಕೆ ಬರ್ತಾರೆ. ಅದನ್ನು ಬಂದು ವಿಚಾರ ಆಲಿಸಿ ಈ ಸಮುದಾಯದ ಬಗ್ಗೆ ಏಳಿಗೆ ಬಗ್ಗೆ ಚಿಂತನೆ ಮಾಡೋದ್ರಿಂದ ನಾವು ಸಮುದಾಯದ ಪ್ರತಿಯೊಬ್ಬರಿಗೂ ನಾವು ನಮ್ಮ ಮನೆಯಲ್ಲಿ ಹಾಗೆ ಈ ಸಂದರ್ಭದಲ್ಲಿ ಪಪ್ಪುರಾಜ್ ಚತುರೆ, ದತ್ತು ಮುದ್ನಾಳ್, ರಾಜು ಕಾಣೆ, ಮಹೇಶ್ ಕಟ್ಟಿಮನಿ, ಪುಟ್ಟರಾಜ್ ಇಟ್ಗ, ಸಲೋಮನ್ ವರವಟ್ಟಿ, ಲಖನ್ ದುಬಲ್ಗುಂಡಿ, ಹರೀಶ್ ಗಾಯಕ್ವಾಡ್, ರಾಜು ಮುಗನೂರೆ ಸೇರಿ ಅನೇಕರು ಉಪಸ್ಥಿತರು. ಬ್ಯೂರೋ ರಿಪೋರ್ಟ್ ಸತೀಶ್ ಲಂಬೂನೂರ್, ಭಾರತ ವೈಭವ ನ್ಯೂಸ್, ಹುಮ್ನಾಬಾದ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.